ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಶುರುವಾಗಿದೆ. ಜೀವನ ಪೂರ್ತಿ ಜೈಲೇ ಫಿಕ್ಸ್ ಆಗುತ್ತಾ ಅನ್ನೋ ಆತಂಕ ಹೆಚ್ಚಿದೆ. ಈ ನಡುವೆ ವಿಚಾರಣೆ ವೇಳೆ ಖುದ್ದು ಹಾಜರಾತಿಗೆ ಕೋರಿ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ವಾದ ಪ್ರತಿವಾದ ನಡೆದಿದ್ದು ಇವತ್ತು ಭವಿಷ್ಯ ಹೊರಗೆ ಬೀಳುತ್ತೆ. ಸ್ವಾಮಿ ಕೇಸಲ್ಲಿ ನಟ ದರ್ಶನ್ ವಿಲವಿಲ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಜೊತೆಗಿದ್ದ ದೋಸ್ತಿಗಳೇ ದಾಸನಿಗೆ ದುಶ್ಮನಾಗ್ತಿದ್ದಾರೆ. ಡಿವೋರ್ಸ್ ಅಂತ ಜೈಕಾರ ಹಾಕ್ತಿದ್ದವರೇ ಗುನ್ನ ಇಡ್ತಿದ್ದಾರೆ. ಮೊದ್ಮೊದ್ಲು ನನ್ಗೇನೂ ಗೊತ್ತಿಲ್ಲ ಅಂತಿದ್ದ ಪ್ರದೂಷ್ ಈಗ ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾನೆ. ಪ್ರದೂಷ್ ಹಾಕಿದ ಮಾಫಿ ಬಾಂಬ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಢವ ಅವರಿಗೆ ಶುರುವಾಗಿದೆ. ಮಾಫಿ ಸಾಕ್ಷಿಯ ಟೆನ್ಷನ್ ನಲ್ಲಿ ಕಾಟೇರ ಕ್ಷಣ ಕ್ಷಣಕ್ಕೂ ಪರದಾಡ್ತಿದ್ದಾರೆ. ಇಷ್ಟು ದಿನ ಯಾವುದೇ ವಿಚಾರಣೆ ನಡೆದರೂ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಿದ್ರು. ಸದ್ಯ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೀತಿದೆ. ಹೀಗಾಗಿ ವಿಚಾರಣೆ ವೇಳೆ ಖುದ್ದು ಹಾಜರಿಗೆ ಕೋರಿ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅರ್ಜಿ ಸಲ್ಲಿಸಿದ್ರು. ಇವಾಗ ಸೆಷನ್ಸ್ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯಿತು. ಈ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಜರಾಗಿದ್ರು. ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಲಾಗಿದೆ. ಪ್ರಮುಖ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಕೋರ್ಟ್ಗೆ ಬಂದ್ರೆ ಜನ ಸೇರ್ತಾರೆ. ಕಳೆದ ಬಾರಿಯೂ ಇಡೀ ಕೋರ್ಟ್ ತುಂಬಿತ್ತು. ಉಸಿರಾಟಕ್ಕೂ ಸಮಸ್ಯೆ ಆಗುವ ರೀತಿಯಾಗಿತ್ತು. ಈ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು. ಸೆಲೆಬ್ರಿಟಿ ಅಂತ ಅವಕಾಶ ನಿರಾಕರಣೆ ಸರಿಯಲ್ಲ. ಕೋರ್ಟ್ಗೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಲ್ಲ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಟ್ರಯಲ್ ವೀಕ್ಷಿಸಬಹುದು, ಆದರೆ ತಮ್ಮ ವಕೀಲರಿಗೆ ಮಾಹಿತಿ ನೀಡಲು ಸಾಧ್ಯವಿಲ್ಲ. ಪ್ರಾಸಿಕ್ಯೂಷನ್ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಳ್ಳಲಿ. ಇವರಿಗೆ ಅವಕಾಶ ಕೊಟ್ರೆ ಉಳಿದವರು ಕೇಳ್ತಾರೆ. 2500 ಆರೋಪಿಗಳನ್ನು ಕೋರ್ಟ್ಗೆ ಕರೆತರಬೇಕು. ವಿವಿಧ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿವೆ. ಹೀಗಾಗಿ ಖುದ್ದು ಹಾಜರಿಗೆ ಅವಕಾಶ ಬೇಡ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ನಾಳೆಗೆ ವಿಚಾರಣೆ ಮುಂದೂಡಿದೆ. ನಾಳೆಯೂ ವಾದ ಪ್ರತಿವಾದ ನಡೆಯಲಿದ್ದು ದರ್ಶನ್ಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ಆರ್ಯ, ಕ್ರೈಮ್ ಬ್ಯೂರೋ, ನ್ಯೂಸ್ 18.